ಇಸ್ರೇಲ್ನಲ್ಲಿ ಇದೇ ರೀತಿಯಾಗಿ ಇಸ್ರೇಲ್ನ ಒಳಗೆ ನುಗ್ಗಿ ಅಮಾಯಕರನ್ನ ಕೊಂದು ಹಾಕಿದ ಹಮಾಸ್ನ ಭಯೋತ್ಪಾದಕರ ಬಗ್ಗೆ ಈ ಮಾತು ಹೇಳ್ತೀರಾ? ನೋಡಿ, ಹಮಾಸ್ನಲ್ಲಿ ಅವ್ರು ಮಾಡಿರುವ ಕೃತ್ಯ ಇದೆಯಲ್ಲ, ಅಮಾಯಕರನ್ನು ಕೊಂದಾಕಿರೋದು, ಅದು ಕೂಡ ನಾನು ಒಪ್ಕೊಳ್ಳೋದಿಲ್ಲ. ಆದರೆ ಮುಸ್ಲಿಂ ಇಲ್ಲ ಅಂತ ಹೇಳೋಕ್ಕೆ ನನಗೆ ಇವಾಗ ನಾನು ಇಲ್ಲ ಇವಾಗ ನಾನು ಇಮಿಡಿಯೇಟಾಗಿ ನಾನು ಮಾತಾಡ್ಬಿಟ್ರೆ ಅದರಲ್ಲಿ ಏನಾಗ್ತಾ ಇನ್ನೂ ಸ್ವಲ್ಪ ಗೊಂದಲ ಆಗುತ್ತೆ. ಅಮಾಯಕರ ಕೊಲೆ ಮಾಡಿದ್ದಾರೆ, ಅಮಾಯಕರನ್ನು ಕೊಂದೆ ಅವ್ರು ಮುಸ್ಲಿಮರು ಹೌದಲ್ವಾ? ಖಂಡಿತ ಅವರು ಶೈತಾನ ಇಲ್ಲ, ಶೈತಾನಿನ ಕೃತ್ಯ ಮಾಡಿದ್ದಾರೆ. ಏನಂದ್ರೆ ಇಷ್ಟು ಧೈರ್ಯವಾಗಿ ಹೇಳ್ತೀರಿ? ಇಲ್ಲ, ಇವರು ಮುಸ್ಲಿಮರಲ್ಲ, ಇವರು ಮುಸ್ಲಿಮರಲ್ಲ, ಹಮಾಸ್ ಮುಸ್ಲಿಂ ಅವ್ರು ಮಾಡಿದ್ದು ಶೈತಾನಿನ ಕೃತ್ಯನೇ, ಅವ್ರು ಮಾಡಿದ್ದು ಕೂಡ ತಪ್ಪಿನ ಕೆಲಸನೇ. ಆದರೆ ಯಾಕೆ ನಾನು ಇಮಿಡಿಯೇಟ್ ಆಗಿ ಇವರು ಮುಸ್ಲಿಂ ಇಲ್ಲ ಅಂತ ಯಾಕಂದರೆ ಅವರು ತಮ್ಮ ದೇಶದ ಒಂದು ಭಾಗವನ್ನು ಆಡಳಿತ ಮಾಡ್ತಾ ಇದ್ದಾರೆ. ಯಾರು? ಹಮಾಸ್ ಎನ್ನುವ ಒಂದು ಆರ್ಗನೈಸೇಷನು, ಅದು ಬರೀ ಆರ್ಗನೈಸೇಷನ್ ಇಲ್ಲ, ಅದು ಒಂದು ಗಾಜಾವನ್ನು ಆಡಳಿತ ಮಾಡುವತಕ್ಕಂಥ ಒಂದು ಪಕ್ಷವಾಗಿದೆ ಅಲ್ಲ. ಆ ಪಕ್ಷ ಆದೇಶ ಕೊಟ್ಟು 6 ವರ್ಷದ ಹೆಣ್ಣು ಮಗುವನ್ನ ಮೇಲೆ ಅತ್ಯಾಚಾರ ಮಾಡಿ ತಲೆ ಕತ್ತರಿಸಿ ಬೆಂಕಿ ಹಾಕಿ ಸುಟ್ಟು ಬರುವುದಕ್ಕೆ ಆದೇಶ ಕೊಡುತ್ತೆ ಆ ಪಕ್ಷ. ಅಂದ್ರೆ ಅದನ್ನ ಒಂದು ಭಯೋತ್ಪಾದಕ ಸಂಘಟನೆ ಅಂತಿರೋ ಇಲ್ಲೋ, ಅದನ್ನ ಮಾಡಿದವರು ಭಯೋತ್ಪಾದಕರು ಅಂತಿರೋ ಇಲ್ಲ? ಮಾಡಿರೋರು ಭಯೋತ್ಪಾದಕರು. ಆದ್ರೆ ಮುಸ್ಲಿಮರು ಹೌದು ಅಲ್ವಾ? ನಾನು ಹೇಳೋದಿಲ್ಲ ಅಂತ ಮುಸ್ಲಿಂ ಅಂತ ನಾನು ಇವಾಗ ಏನಂದ್ರೆ ಪ್ಯಾಲೆಸ್ತೀನ್ ಇಶ್ಯೂನಲ್ಲಿ ಅಲ್ಲಿ ಇಮ್ಮಿಡಿಯೇಟ್ ಆಗಿ ನಾವು ಅವರನ್ನು ಮುಸ್ಲಿಂ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಇಲ್ಲಿರೋರನ್ನ ನಾನು ಇಮ್ಮಿಡಿಯೇಟ್ ಆಗಿ ಹೇಳ್ಕೊತೀನಿ. ಯಾಕಂದರೆ ಇವರು ಯಾವುದೇ ಒಂದು ರಾಜ್ಯವನ್ನಾಗಲಿ ಎಲ್ಲೋ ಯಾವುದೇ ಒಂದು ದೇಶವನ್ನಾಗಲಿ ಅವರು ಆಡಳಿತ ಮಾಡೋರು ಇಲ್ಲ. ನಾನು ಹೇಳೋದೇನೆಂದರೆ ಇವರನ್ನ ಪಾಕಿಸ್ತಾನ ಆಡಳಿತ ನಡೆಸ್ತಾ ಇದೆ ಸರ್. ಪಾಕಿಸ್ತಾನ ಒಂದು ದೇಶ ಸರ್. ಪಾಕಿಸ್ತಾನವನ್ನು ಮಿಲಿಟರಿ ಆಳ್ತಾ ಇದೆ. ಆ ಮಿಲಿಟರಿ ಭಯೋತ್ಪಾದಕರನ್ನ ಭಾರತದೊಳಗೆ ಕಳಿಸ್ತಾ ಇದೆ. 26/11 ಅಲ್ಲೂ ಅದನ್ನೇ ನೋಡಿದೀವಿ, ಇಲ್ಲೂ ಅದನ್ನೇ ನೋಡಿದೀವಿ. ಇವಾಗ ನಾನು ಹೇಳ್ಕೊಂಡ್ರೆ ಖವಾರಿಜ್ ಅಂತ ನಮಗೆ ಗುರುತುಪಡಿಸಿದ್ದಾರೆ. ಖವಾರಿಜ್ ಯಾರಂದರೆ ರಕ್ತಪಾತವನ್ನು ನಂಬಿ ಯಾರು ಹೋರಾಟ ಮಾಡ್ತಾರೋ, ಅಮಾಯಕರನ್ನು ಕೊಂದಾಕ್ತಾರೋ ಅವರು ನಮ್ಮವರಿಲ್ಲ ಅಂತ ಘೋಷಣೆ ಮಾಡೋಕ್ಕೆ ನಮಗೆ ಪ್ರವಾದಿ ಕಳಿಸಿದ್ದಾರೆ. ಅದನ್ನು ಹಮಾಸ್ ವಿಷಯದಲ್ಲಿ ಮಾಡಿ ಅಂತ. ಹಮಾಸ್ ವಿಷಯದಲ್ಲಿ ಕೂಡ ಮಾಡೋಣಂತೆ, ಈಗಲೇ ಬೇಡ. ಇವಾಗ ಏನಂದರೆ ಇವಾಗ ಯಾಕೆಂದರೆ ಯಾವುದೇ ಒಂದು ವಿಷಯವನ್ನು ಮಾಡೋಕ್ಕೆ ನಮಗಿಂತ ದೊಡ್ಡವರೆಲ್ಲ ಇದಾರಲ್ಲ, ನಾನು ಮಾತಾಡ್ತೀನಿ ಅವ್ರ ಜೊತೆ ಕೂಡ. ಇವಾಗ ನಾನು ಇಮ್ಮಿಡಿಯೇಟಾಗಿ ಉಮರ್ ಶರೀಫ್ ಬಂದು ಹಮಾಸ್ ಬಂದು ಅವ್ರು ಮುಸಲ್ಮಾನರಂತ ಹೇಳಿದರೆ ನಿಮಗೆ ಗೊತ್ತಿದೆ ಅಲ್ಲಿ ರಿಯಾಕ್ಷನ್ ಹೆಂಗಾಗತ್ತೆ ಅಂತ. ಸೊ ಅದನ್ನು ಎಲ್ಲರೂ ಕೂಡಿ ಎಲ್ಲರೂ ನಿರ್ಧಾರ ತಗೊಂಡು ಅವರು ಮುಸ್ಲಿಂ ಇಲ್ಲ ಅಂತ ಘೋಷಣೆ ಮಾಡೋಣಂತೆ. ಉಮರ್ ಶರೀಫ್ ಘೋಷಣೆ ಮಾಡೋಣ. ಒಂದೇ ನಿಮಿಷ. ಕಾಶ್ಮೀರದಲ್ಲಿ ನರಮೇಧ ಮಾಡಿದವರು ನಿಮ್ಮ ಪಾಲಿಗೆ ಭಯೋತ್ಪಾದಕರು, ನಿಮಗೆ ಪಿಶಾಚಿಗಳು. ಇನ್ಯಾವುದೋ ದೇಶದಲ್ಲಿ ಕುಳಿತಂತವ್ರಿಗೆ ಅವ್ರ ಹೀರೋಗಳು, ಇನ್ಯಾವುದೋ ದೇಶದಲ್ಲಿ ಕುಳಿತಂತವ್ರಿಗೆ ಅವ್ರ ಹೀರೋಗಳು. ಅವರನ್ನ ಅಲ್ಲ, ಒಂದೇ ನಿಮಿಷ.